ಸ್ನೇಹಿತರೆ, ಟೈಮ್ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 13 ಜುಲೈ 1997 ರಾತ್ರಿ ಸುಮಾರು 8 ಗಂಟೆ. ಕೊಳ್ಳೇಗಾಲದ ಸಮೀಪದ ಕಾಡಿನಲ್ಲಿ ಒಂದು ಪೊಲೀಸ್ ವ್ಯಾನ್ ಹೋಗ್ತಾ ಇತ್ತು. ಆ ವ್ಯಾನ್ನಲ್ಲಿ ಫಾರೆಸ್ಟ್ ಆಫೀಸರ್ಗಳು ಇರ್ತಾರೆ. ಆ ವ್ಯಾನ್ ಬರೋ ಸಮಯಕ್ಕೆ 12 ಜನ ಗನ್ ಹಿಡಿದುಕೊಂಡು ಎದುರಿಗೆ ಬರ್ತಾರೆ. ಅವರು ಯಾರು ಅಂತ ನೋಡಿದಾಗ ಅವರೆಲ್ಲ ವೀರಪ್ಪನ್ ಕಡೆಯವರು ಅನ್ನೋದು ಗೊತ್ತಾಗುತ್ತೆ. ವೀರಪ್ಪನ್ ಅವನೊಬ್ಬ ನಟೋರಿಯಸ್ ಕ್ರಿಮಿನಲ್. ತನ್ನ ಯಾವುದಾದರೂ ಕೆಲಸ ಆಗಬೇಕು ಅಂತ ಇದ್ದರೆ ಫಾರೆಸ್ಟ್ ಆಫೀಸರ್ ಇಲ್ಲ ರಾಜಕಾರಣಿಗಳನ್ನು ಕಿಡ್ನ್ಯಾಪ್ ಮಾಡಿ ತನ್ನ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದ. ತನ್ನ ಬೇಡಿಕೆಗಳನ್ನು ಪೂರೈಸಿದ್ರೆ ಸರಿ, ಇಲ್ಲ ಕಿಡ್ನ್ಯಾಪ್ ಮಾಡಿದವರನ್ನು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದ. ಈ ವೀರಪ್ಪನ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂತ ಕರ್ನಾಟಕ ಸರ್ಕಾರ ಹಾಗೂ ತಮಿಳುನಾಡು ಸರ್ಕಾರ ಹೇಗಾದರೂ ಮಾಡಿ ಅವನನ್ನು ಹಿಡಿಬೇಕು ಅಂತ ಪೊಲೀಸ್ ಆಫೀಸರ್ನ ಒಂದು ಸ್ಪೆಷಲ್ ಟೀಮ್ನ ಅಪಾಯಿಂಟ್ ಮಾಡ್ತಾರೆ. ಅದೇ ಸ್ಪೆಷಲ್ ಟಾಸ್ಕ್ ಫೋರ್ಸ್, ಆಲ್ಸೋ ನೌನ್ ಆಸ್ STF. ಈ STF ಟೀಮ್ನ ರಚಿಸಿ ಆದಮೇಲೆ ಹೇಗಾದರೂ ಮಾಡಿ ಅವನನ್ನು ಹಿಡಿಲೇಬೇಕು ಅಂತ ಅವರಿಗೆ ಟಾರ್ಗೆಟ್ ಕೊಡ್ತಾರೆ. ಈ ವೀರಪ್ಪನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ STF ಟೀಮ್ ಅವರಿಗೆ ಈಗ ಏನು ವೀರಪ್ಪನ್ ಫಾರೆಸ್ಟ್ ಆಫೀಸರ್ಸ್ನ ಕಿಡ್ನಾಪ್ ಮಾಡಿದ್ದಾನೋ ಅವರನ್ನೆಲ್ಲ ರಿಲೀಸ್ ಮಾಡಿದ ನಂತರ ಅವನ ನೆಕ್ಸ್ಟ್ ಟಾರ್ಗೆಟ್ ಡಾಕ್ಟರ್ ರಾಜ್ಕುಮಾರ್ ಅವರು ಇರಬಹುದು ಅಂತ ಒಂದು ಅನುಮಾನ ಬರುತ್ತೆ. ಈ ವಿಷಯವನ್ನು STF ಅವರು ರಾಘವೇಂದ್ರ ರಾಜ್ಕುಮಾರ್ ಅವರಿಗೂ ಹೇಳ್ತಾರೆ. ನೋಡಿ ರಾಘವೇಂದ್ರ ಅವರೇ, ವೀರಪ್ಪನ ನೆಕ್ಸ್ಟ್ ಟಾರ್ಗೆಟ್ ಮೇ ಬಿ ಡಾಕ್ಟರ್ ರಾಜ್ಕುಮಾರ್ ಅವರು ಇರಬಹುದು. ಸೊ ಯಾವುದಕ್ಕೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ಈ ವಿಷಯನ ರಾಘು ಅವರು ತಮ್ಮ ತಂದೆಗೆ ತಿಳಿಸ್ತಾರೆ. ಅಪ್ಪಾಜಿ, ವೀರಪ್ಪನ್ ನೆಕ್ಸ್ಟ್ ನಿಮ್ಮನ್ನು ಕಿಡ್ನಾಪ್ ಮಾಡೋ ಪ್ಲ್ಯಾನಲ್ಲಿ ಇದ್ದಾನೆ ಅಂತೆ, ಯಾವುದಕ್ಕೂ ಹುಷಾರಾಗಿರಿ ಅಂತ ಹೇಳ್ತಾರೆ. ಆದರೆ ಆಗ ರಾಜ್ಕುಮಾರ್ ಅವರು, ನನ್ನನ್ನು ಕಿಡ್ನಾಪ್ ಮಾಡಿದರೆ ಅವನಿಗೇನು ಸಿಗುತ್ತೆ, ಬರೀ ಒಂದು ಶರ್ಟು ಮತ್ತು ಪಂಚೆ ಮಾತ್ರ ಅಂತ ಹೇಳಿ ಸುಮ್ಮನಾಗ್ತಾರೆ. ಆದರೆ 1997ರಲ್ಲಿ ರಾಜ್ಕುಮಾರ್ ಅವರಿಗೆ ನೀಡಿದ್ದ ವಾರ್ನಿಂಗ್ 30 ಜುಲೈ 2000ದಲ್ಲಿ ನಿಜ ಆಗುತ್ತೆ. ಅದು ಜುಲೈ 28, 2000. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಂಡತಿ ಪಾರ್ವತಮ್ಮನವರು ಡಾಕ್ಟರ್ ರಾಜ್ ಅವರ ಹುಟ್ಟಿದ ಊರು ಗಾಜನೂರಿಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ರಾಜ್ ಅವರ ತಂದೆ ಖರೀದಿಸಿದ ಜಮೀನು ಇತ್ತು. ಆ ಜಮೀನಿನಲ್ಲಿ ಬೋರ್ವೆಲ್ ಹಾಕಿಸ್ತಾರೆ ಪಾರ್ವತಮ್ಮನವರು. ಅದರಲ್ಲಿ ನೀರು ಕೂಡ ಬೇಗ ಸಿಗುತ್ತೆ. ಈ ವಿಷಯವನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಫೋನ್ ಕಾಲ್ ಮುಖಾಂತರ ತಿಳಿಸ್ತಾರೆ ಪಾರ್ವತಮ್ಮನವರು. ತಕ್ಷಣ ರಾಜ್ಕುಮಾರ್ ಅವರು ಗಾಜನೂರಿಗೆ ಹೊರಡ್ತಾರೆ. ರಾಜ್ಕುಮಾರ್ ಅವರು ಹೇಗೆ ಅಂದರೆ, ಅವರೇನಾದರೂ ಗಾಜನೂರಿಗೆ ಹೋದರೆ ತುಂಬ ದಿನ ಅಲ್ಲೇ ಉಳ್ಕೋತಾ ಇದ್ರು. ಅವರಿಗೆ ಅಲ್ಲಿಂದ ವಾಪಸ್ ಬರೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ಹೀಗೆ ಅಲ್ಲಿಗೆ ಬಂದ ರಾಜ್ಕುಮಾರ್ ಅವರು 30 ಜುಲೈ ತನಕನೂ ಅಲ್ಲೇ ಇದ್ದರು. ಅದು ಜುಲೈ 30, 2000. ಅವತ್ತು ರಾತ್ರಿ ಊಟ ಮುಗಿಸಿ ಪಾರ್ವತಮ್ಮ ಹಾಗೂ ರಾಜ್ಕುಮಾರ್ ಅವರು TV ನೋಡ್ತಾ ಕೂತ್ಕೊಂಡಿರ್ತಾರೆ. ಈ ಕಡೆ ಮನೆಯ ಹೊರಗೆ SA ಗೋವಿಂದರಾಜು, ನಾಗೇಶ್, ನಾಗಪ್ಪ ಹಾಗೂ ಕಾರ್ ಡ್ರೈವರ್ ರವಿ ಮಾತಾಡಿಕೊಂಡು ನಿಂತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ಏನೋ ಶಬ್ದ ಕೇಳಿಸುತ್ತೆ. ಅದು ಏನು ಅಂತ ನೋಡಿದರೆ 9 ಜನ ಅಪರಿಚಿತರು ಥಟ್ ಅಂತ ಎದುರಿಗೆ ಬರ್ತಾರೆ. ಅವರಲ್ಲಿ ಒಬ್ಬ ನನಗೆ ಅಯ್ಯ ಬೇಕು ಅಂತ ತಮಿಳಿನಲ್ಲಿ ಕೇಳ್ತಾನೆ. ಅವನು ವೀರಪ್ಪನ್ ಅಂತ ತಿಳಿಯದೆ ಒಳಗಡೆ ಇದ್ದಾರೆ ಅಂತ ಉತ್ತರಿಸ್ತಾರೆ SA ಗೋವಿಂದರಾಜು. ಇದನ್ನು ಕೇಳಿಸಿಕೊಂಡ ನಂತರ ಆ 9 ಜನರಲ್ಲಿ 4 ಜನ ವೀರಪ್ಪನ ಜೊತೆಗೆ ಮನೆ ಕಡೆಗೆ ಹೋಗ್ತಾರೆ. ಉಳಿದ 4 ಜನ SA ಗೋವಿಂದರಾಜು, ನಾಗೇಶ್, ನಾಗಪ್ಪ ಹಾಗೂ ಕಾರ್ ಡ್ರೈವರ್ ರವಿಯನ್ನು ಗನ್ ಪಾಯಿಂಟಿನಲ್ಲಿ ಇಟ್ಟುಕೊಂಡು ಅಲ್ಲೇ ನಿಂತಿರ್ತಾರೆ. ಗನ್ ಹಿಡ್ಕೊಂಡು ಮನೆ ಒಳಗಡೆ ಬಂದ ವೀರಪ್ಪನ ಗ್ಯಾಂಗ್ ನೋಡಿ ಪಾರ್ವತಮ್ಮನವರು ಭಯದಿಂದ ಕಿರುಚುತ್ತಾರೆ. ಆಗ ವೀರಪ್ಪನ್, ಅಯ್ಯ ನೀವು ನನ್ನ ಜೊತೆ ಬರಬೇಕು ಅಂತ ಕೇಳ್ಕೊತಾನೆ. ಆಗ ಪಾರ್ವತಮ್ಮನವರು ತುಂಬ ಜೋರಾಗಿ ಕಿರ್ಚ್ಕೋತಾರೆ. ಆಗ ರಾಜ್ಕುಮಾರ್ ಅವರೇ ಪಾರ್ವತಮ್ಮನ ಸಮಾಧಾನ ಮಾಡಿ, ನನಗೇನು ಆಗಲ್ಲ, ನಾನು ಇವರ ಜೊತೆ ಹೋಗ್ತೀನಿ, ನೀನು ಹುಷಾರಾಗಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ವೀರಪ್ಪನ ಜೊತೆಗೆ ಮನೆಯಿಂದ ಹೊರಗೆ ಬರ್ತಾರೆ. ಅಲ್ಲೇ ಇದ್ದ SA ಗೋವಿಂದರಾಜು, ನಾಗೇಶ್, ನಾಗಪ್ಪ ಹಾಗೂ ರವಿ ಅವರಿಗೆ ವೀರಪ್ಪನ್ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅಯ್ಯನ ಜೊತೆ ಬರಬೇಕು ಅಂತ ಹೇಳ್ತಾನೆ. ಆಗ SA ಗೋವಿಂದರಾಜು ಹಿಂದೆ ಮುಂದೆ ಯೋಚಿಸದೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಆಗ ನಾಗೇಶ್ ಹಾಗೂ ನಾಗಪ್ಪ ತಾವೂ ಸಹ ಬರೋದಾಗಿ ಹೇಳ್ತಾರೆ. ಆಗ ಕಾರ್ ಡ್ರೈವರ್ ರವಿ ಮಾತ್ರ ನನ್ನನ್ನು ಬಿಟ್ಟು ಬಿಡಿ, ನನಗೆ ಹೆಂಡತಿ ಮಕ್ಕಳು ಇದ್ದಾರೆ ಅಂತ ಬೇಡ್ಕೋತಾನೆ. ಆಗ ವೀರಪ್ಪನ್, ಸರಿ ಹಾಗಾದರೆ ರಾಜ್ಕುಮಾರ್ ಅವರ ಜೊತೆ ನೀವು 3 ಜನನೂ ಬನ್ನಿ ಅಂತ ಎಲ್ಲರನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಅವರನ್ನೆಲ್ಲ ಕರ್ಕೊಂಡು ಕಾಡಿಗೆ ಹೋಗೋ ಮೊದಲು ವೀರಪ್ಪನ್
ಪಾರ್ವತಮ್ಮನವರಿಗೆ ಒಂದು ಕ್ಯಾಸೆಟನ್ನು ಕೊಟ್ಟಿರ್ತಾನೆ. ಅಮ್ಮ, ಈ ಕ್ಯಾಸೆಟನ್ನು ತಗೊಂಡು ಹೋಗಿ CM ಆದ SM ಕೃಷ್ಣ ಅವರಿಗೆ ಕೊಡಿ ಅಂತ ಹೇಳ್ತಾನೆ. ಕೂಡಲೇ ಪಾರ್ವತಮ್ಮ ಡ್ರೈವರ್ ರವಿ ಜೊತೆ ಬೆಂಗಳೂರಿಗೆ ಬಂದು SM ಕೃಷ್ಣ ಅವರಿಗೆ ಕ್ಯಾಸೆಟನ್ನು ಕೊಡ್ತಾರೆ. ಆದರೆ ಆ ಕ್ಯಾಸೆಟಲ್ಲಿ ಏನಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನು ಸರ್ಕಾರ ಹೊರಗೆ ಬರೋಕ್ಕೆ ಬಿಡಲೇ ಇಲ್ಲ. SA ಗೋವಿಂದರಾಜು ಹೇಳೋ ಪ್ರಕಾರ ಕಿಡ್ನಾಪ್ ಆದ ನಂತರ ಮುಂದಿನ 3 ದಿನಗಳ ಕಾಲ ಎಲ್ಲರೂ ಕಾಡಿನಲ್ಲಿ ನಡೀತಾನೆ ಇದ್ರಂತೆ. ಮಳೆ, ಬಿಸಿಲು, ಹಗಲು ರಾತ್ರಿಗಳು ಅನ್ನದೇ ನಡೀತಾ ಇರಬೇಕಿತ್ತಂತೆ. 3 ದಿನ ಆದ ಮೇಲೆ ವೀರಪ್ಪನ್ ಬಂದು, ಅಯ್ಯ, ನಿಮ್ಮನ್ನು ಯಾಕೆ ಕಿಡ್ನಾಪ್ ಮಾಡಿದೆ ಅಂತ ಗೊತ್ತಾ ಅಂತ ಕೇಳ್ತಾನಂತೆ. ಆಗ ಡಾಕ್ಟರ್ ರಾಜ್ಕುಮಾರ್, ಅಲ್ಲಯ್ಯ, ಕಿಡ್ನಾಪ್ ಮಾಡಿರೋನು ನೀನು, ನನ್ನನ್ನು ಕೇಳಿದರೆ ನಾನೇನು ಹೇಳಲಿ ಅಂತ ಒಂಚೂರು ವೀರಪ್ಪನ್ಗೆ ಭಯಪಡದೆ ಉತ್ತರಿಸಿದ್ರಂತೆ. ಆವಾಗ ವೀರಪ್ಪನ್, ನನ್ನ ಕೆಲವು ಬೇಡಿಕೆಗಳಿವೆ, ಅದನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀನಿ, ಅದೆಲ್ಲ ನೆರವೇರಿದ ನಂತರ ನಿಮ್ಮನ್ನೆಲ್ಲ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾನಂತೆ. ಇತ್ತ ಈ ಕಡೆ ಆಗಿನ CM ಆಗಿದ್ದ SM ಕೃಷ್ಣ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗಿರೋ ವಿಷಯ ತಿಳಿದು ತುಂಬ ಟೆನ್ಷನ್ ಆಗುತ್ತಂತೆ. ಯಾಕಂದರೆ ಕಿಡ್ನಾಪ್ ಆಗಿರೋದು ಯಾವುದೋ ಸಾಧಾರಣ ವ್ಯಕ್ತಿಯಲ್ಲ, ಅವರು ಕರ್ನಾಟಕದ ಜನರ ಪ್ರೀತಿಯ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್. ಈ ವಿಷಯ ಅವರ ಅಭಿಮಾನಿಗಳಿಗೆ ಗೊತ್ತಾದರೆ ಇಡೀ ರಾಜ್ಯನೇ ಹೊತ್ತಿ ಉರಿಯುತ್ತೆ ಅಂತ ತಿಳಿದು ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಜೊತೆ ಕೂತು ಒಂದು ಪ್ರೆಸ್ ಮೀಟ್ ಮಾಡಿ, ಆದಷ್ಟು ಬೇಗ ನಾವು ರಾಜ್ಕುಮಾರ್ ಅವನ್ನ ಬಿಡಿಸ್ಕೊಂಡು ಬರ್ತೀವಿ, ಅಭಿಮಾನಿಗಳು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಅಂತ ಮನವಿ ಮಾಡ್ಕೋತಾರೆ. ವೀರಪ್ಪನ ಬೇಡಿಕೆಗಳು ಏನಿತ್ತು ಅಂದರೆ, ಯಾವುದೇ ಪೊಲೀಸ್ ಆಫೀಸರ್ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಬಾರದು. ಎರಡನೆಯದು, ತಮಿಳು ಕವಿಯೊಬ್ಬರ ಪ್ರತಿಮೆ ಬೆಂಗಳೂರಿನಲ್ಲಿ ದೊಡ್ಡದಾಗಿ ಆಗಬೇಕು. ಮೂರನೆಯದು, ಕರ್ನಾಟಕದಲ್ಲಿ ಕನ್ನಡದ ನಂತರ ತಮಿಳು 2ನೇ ಅಧಿಕೃತ ಭಾಷೆಯಾಗಬೇಕು. ನಾಲ್ಕನೆಯದು, ತಮಿಳಿನವರು ಯಾವಾಗ ಕೇಳಿದರೂ ಕಾವೇರಿ ನೀರನ್ನು ಬಿಡಬೇಕು. 5ನೇಯದು, ರಾಜೀವ್ ಗಾಂಧಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದವರನ್ನು ರಿಲೀಸ್ ಮಾಡಬೇಕು. ಹಾಗೆ TDA ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದವರನ್ನು ಸಹ ಬಿಡಬೇಕು. ಇದಿಷ್ಟೇ ಅಲ್ಲದೆ ಹಣಕಾಸಿನ ಬೇಡಿಕೆಯನ್ನು ಸಹ ಇಟ್ಟಿದ್ದಂತೆ ವೀರಪ್ಪನ್. ಆದರೆ ಎಷ್ಟು ಹಣ ಕೇಳಿದ್ದ ಅಂತ ಎಲ್ಲೂ ಹೇಳಿಲ್ಲ. ವೀರಪ್ಪನ್ ಕೇವಲ ಹಣ ಮಾತ್ರ ಕೇಳಿದಿದ್ರೆ ಅದು ಹೇಗೋ ಮಾಡಿ ಬಿಡಿಸ್ಕೊಂಡು ಬರ್ಬೋದಿತ್ತು. ಆದರೆ ಕಾವೇರಿ ನೀರಿನ ವಿಷಯ, ತಮಿಳು 2ನೇ ಅಧಿಕೃತ ಭಾಷೆಯಾಗೋದು, ರಾಜೀವ್ ಗಾಂಧಿ ಕೊಲೆ ಕೇಸ್ನಲ್ಲಿ ಇರೋರನ್ನು ಬಿಡೋದು, ಇವೆಲ್ಲ ಆಗದೇ ಇರೋ ಕೆಲಸ ಆಗಿತ್ತು. ಹೇಗಾದರೂ ಮಾಡಿ ಇದನ್ನು ವೀರಪ್ಪನ್ಗೆ ಅರ್ಥ ಮಾಡಿಸಬೇಕು ಅಂತ ಸರ್ಕಾರ ಯೋಚನೆ ಮಾಡುತ್ತೆ. ಆದರೆ ಯಾರು ಹೋಗಿ ಮಾತಾಡಿಕೊಂಡು ಬರೋದು ಅಂತ ಯೋಚಿಸಿದಾಗ SM ಕೃಷ್ಣ ಅವರಿಗೆ ಮೊದಲು ತಲೆಗೆ ಬಂದ ಹೆಸರು IGP C ದಿನಕರ್. ಅವರನ್ನು ತಮ್ಮ ಬಳಿ ಕರೆಸಿಕೊಂಡ SM ಕೃಷ್ಣ ಅವರು, ನೀವು ಹೇಗಾದರೂ ಮಾಡಿ ವೀರಪ್ಪನ ಕಾಂಪ್ರಮೈಸ್ಗೆ ಒಪ್ಪೋ ಹಾಗೆ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ದಿನಕರ್ ಅವರು, ಬೇಕಿದ್ರೆ ಅವನ ಗ್ಯಾಂಗನ್ನು ಸಾಯಿಸಿ ಬನ್ನಿ ಅಂತ ಹೇಳಿ ನಾನು ಹೋಗ್ತೀನಿ, ಆದರೆ ಅಂಥವನ ಜೊತೆ ಕಾಂಪ್ರಮೈಸ್ ಎಲ್ಲ ನಾನು ಮಾತಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಈಗ ಬೇರೆ ಯಾರನ್ನ ಕಳಿಸೋದು ಅಂತ SM ಕೃಷ್ಣ ಅವರು ತಲೆ ಕೆಡಿಸ್ಕೋತಾ ಇರಬೇಕಾದ್ರೆ ತಮಿಳಿನ ನಕ್ಕೀರನ್ ಗೋಪಾಲನ್ ಸ್ವತಃ ತಾವೇ ಮುಂದೆ ಬಂದು ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊತಾರೆ. ಈ ಗೋಪಾಲನ್ ಕ್ರೈಮ್ ಜರ್ನಲಿಸ್ಟ್ ಆಗಿದ್ರು. ಇವರೇ ವೀರಪ್ಪನ್ನ ಮೀಟ್ ಮಾಡಿ ಇಂಟರ್ವ್ಯೂ ಮಾಡಿದ ಮೊದಲ ವ್ಯಕ್ತಿ ಸಹ ಆಗಿದ್ರು. ಅಷ್ಟೇ ಅಲ್ಲದೆ ನಕ್ಕೀರನ್ ಗೋಪಾಲ್ ಅವರೇ ಆ 9 ಜನ ಫಾರೆಸ್ಟ್ ಆಫೀಸರ್ನ ಬಿಡಿಸ್ಕೊಂಡು ಬಂದಿದ್ರು. ಆ ಭರವಸೆಯ ಮೇಲೆ ಸರಿ ನೀವೇ ಹೋಗಿ ಕಾಂಪ್ರಮೈಸ್ ಮಾಡಿ ಬನ್ನಿ ಅಂತ ಕಳಿಸ್ತಾರೆ. ಈ ಕಡೆ ಕಾಡಿನಲ್ಲಿ ರಾಜ್ಕುಮಾರ್ ಅವರು ಆರಾಮಾಗಿ ಇರ್ತಾರೆ. ಆದರೆ ಅವರಿಗೆ ಇದ್ದ ಚಿಂತೆ ಅಂದರೆ ಅವರ ಜೊತೆ ಬಂದಂಥ SA ಗೋವಿಂದರಾಜು, ನಾಗೇಶ್ ಹಾಗೂ ನಾಗಪ್ಪ ಅವರದ್ದು. ತುಂಬ ಸಲ ರಾಜ್ ಅವರು ವೀರಪ್ಪನ್ಗೆ ಹೇಳ್ತಾರೆ, ನಿನಗೆ ಬೇಕಿರೋದು ನಾನು, ಅವರನ್ನೆಲ್ಲ ಬಿಟ್ಟು ಕಳಿಸಿಬಿಡು, ನಾನು ನಿನ್ನ ಜೊತೆಗೇ ಇರ್ತೇನೆ, ನೀನು ಹೇಳಿದಷ್ಟು ದಿನ ನಿನ್ನೊಂದಿಗೆ ಇರ್ತೇನೆ ಅಂತ ಬೇಡ್ಕೋತಾರೆ. ಆದರೆ ವೀರಪ್ಪನ್ ಒಪ್ಪೋದಿಲ್ಲ. ಒಂದು ಸ್ವಲ್ಪ ದಿನ ಅಯ್ಯ, ನನ್ನ ಬೇಡಿಕೆ ಈಡೇರಲಿ, ನಾನು ಒಟ್ಟಿಗೆ ನಿಮ್ಮೆಲ್ಲರನ್ನ ಕಳಿಸಿಬಿಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ನಕ್ಕೀರನ್ ಗೋಪಾಲ್ ಒಂದು ವಿಷಯ ಗೌರ್ಮೆಂಟ್ಗೆ ಹೇಳ್ತಾನೆ. ವೀರಪ್ಪನ್ ರೇಡಿಯೋ ಯೂಸ್ ಮಾಡ್ತಾನೆ, ನೀವು ರೇಡಿಯೋ ಮೂಲಕ ರಿಕ್ವೆಸ್ಟ್ ಮಾಡಿ ನೋಡಿ ಅಂತ ಐಡಿಯಾ ಕೊಡ್ತಾನೆ. ಅದು 19 ಆಗಸ್ಟ್ 2000 ರಾತ್ರಿ 8:30ಕ್ಕೆ ಪ್ರಸಾರ ಆಗೋ ರೇಡಿಯೋ ಮೂಲಕ ಪಾರ್ವತಮ್ಮ ಹಾಗೂ ರಾಜ್ ಫ್ಯಾಮಿಲಿ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡುವಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಅದನ್ನು ರೇಡಿಯೋ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿನಲ್ಲಿ ಕೇಳಿಸ್ಕೊಂಡಾಗ ಅವರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಇದೇ ಮೊದಲ ಬಾರಿಗೆ SA ಗೋವಿಂದರಾಜು, ನಾಗಪ್ಪ ಹಾಗೂ ನಾಗೇಶ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಳೋದನ್ನು ನೋಡಿದ್ದಂತೆ. ಮಾರನೇ ದಿನ ಅದೇ ನ್ಯೂಸ್ನಲ್ಲಿ ನಕ್ಕೀರನ್ ಬಂದು ವೀರಪ್ಪನ ಹತ್ರ ಮಾತಾಡ್ತಾನೆ ಅಂತ
ವಿಷಯ ಬರುತ್ತೆ. ನಕ್ಕೀರನ್ ಬರೋ ವಿಷಯ ಕೇಳಿ ಅಲ್ಲಿದ್ದವರೆಲ್ಲ ಖುಷಿ ಪಡ್ತಾರೆ. ತಮ್ಮನ್ನು ನಕ್ಕೀರನ್ ಬಂದು ಬಿಡಿಸಿಕೊಂಡು ಹೋಗ್ತಾನೆ ಅಂತ ಅಲ್ಲಿದ್ದವರೆಲ್ಲ ತುಂಬ ನಂಬಿಕೆ ಇಟ್ಕೊಂಡಿರ್ತಾರೆ. ಅದಾದ 2 ದಿನಗಳಲ್ಲಿ ನಕ್ಕೀರನ್ ವೀರಪ್ಪನ್ನ ಭೇಟಿಯಾಗೋದಕ್ಕೆ ಬರ್ತಾನೆ. ಅವನ ಜೊತೆಗೆ ಪಾರ್ವತಮ್ಮನವರು ಅವರಿಗೆಲ್ಲ ಬಟ್ಟೆ ಹಾಗೂ ಇತರ ಸಾಮಗ್ರಿಗಳನ್ನು ಕಳಿಸಿರ್ತಾರೆ. ಇದಕ್ಕೆ ಮೊದಲು ಅಷ್ಟೂ ದಿನ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸೇರಿಸಿ ಎಲ್ಲರೂ ಒಂದೇ ಬಟ್ಟೆಯಲ್ಲಿ ಇರ್ತಾರಂತೆ. ಅಲ್ಲಿ ಬಂದ ನಕ್ಕೀರನ್ ವೀರಪ್ಪನ ಜೊತೆ ಮಾತಾಡಿ 1-2 ಫೋಟೋ ಅವನ ಜೊತೆ ತಗೋತಾನೆ. ಮತ್ತೆ ಡಾಕ್ಟರ್ ರಾಜ್ ಅವರ 1-2 ಸಂದರ್ಶನ ಮಾಡಿ ಅಲ್ಲಿಂದ ಹೊರಡೋದಕ್ಕೆ ತಯಾರಾಗ್ತಾನೆ. ಆಗ ಅಲ್ಲಿರೋರೆಲ್ಲ ಕೇಳಿದಾಗ, ಇಲ್ಲ, ವೀರಪ್ಪನ ಒಪ್ತಾ ಇಲ್ಲ, ಇನ್ನೂ ಸಮಯ ಕೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಡಾಕ್ಟರ್ ರಾಜ್ಕುಮಾರ್ ಬಿಟ್ಟು ಉಳಿದವರಿಗೆಲ್ಲ ತುಂಬ ಬೇಜಾರಾಗುತ್ತೆ. ಹೀಗೆ ಮುಂದಿನ 60 ದಿನಗಳಲ್ಲಿ ಸುಮಾರು 4 ಸಲ ವೀರಪ್ಪನ ಭೇಟಿಗೆ ಬರ್ತಾನೆ ನಕ್ಕೀರನ್. ಬಂದವನೇ ಇವತ್ತು ನಿಮ್ಮೆಲ್ಲರನ್ನ ಕರೆದುಕೊಂಡು ಹೋಗ್ತೀನಿ ಅಂತ ಎಲ್ಲರಿಗೂ ಭರವಸೆ ನೀಡೋದು, ಕೊನೆಯಲ್ಲಿ ವೀರಪ್ಪನ ಒಪ್ಪಿಕೊಳ್ತಾ ಇಲ್ಲ ಅಂತ ಹೇಳಿ ಹೊರಟು ಹೋಗೋದು. ಹೀಗೆ ಆದಾಗ ಗೌರ್ಮೆಂಟ್ಗೂ ಸಹ ಇವನ ಮೇಲೆ ನಂಬಿಕೆ ಹೋಗುತ್ತೆ. ಅವನ ಪ್ರಯತ್ನ ಅವನು ಮಾಡಲಿ, ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ವೀರಪ್ಪನ ಬೇಡಿಕೆಗಳಲ್ಲಿ ಒಂದಾದ 1996ರಲ್ಲಿ ಶಂಕರ್ ಬಿದರಿ ಅನ್ನೋ ಪೊಲೀಸ್ ಆಫೀಸರ್ ಒಬ್ಬರು ವೀರಪ್ಪನ ಊರಿನವರು ಹಾಗೂ ಅವನಿಗೆ ಸಂಬಂಧಪಡೋ ಎಲ್ಲರನ್ನೂ TDA ಕೇಸ್ ಅಡಿಯಲ್ಲಿ 10 ವರ್ಷಗಳ ಕಾಲ ಜೈಲಿಗೆ ಹಾಕಿರ್ತಾರೆ. ಅವರನ್ನೆಲ್ಲ ಬಿಡುಗಡೆ ಮಾಡಬೇಕು ಅನ್ನೋದು ವೀರಪ್ಪನ ಡಿಮ್ಯಾಂಡ್ ಆಗಿರುತ್ತೆ. ಅದಕ್ಕಾಗಿ ಕರ್ನಾಟಕ ಗೌರ್ಮೆಂಟ್ ಹಾಗೂ ತಮಿಳುನಾಡು ಗೌರ್ಮೆಂಟ್ 100ಕ್ಕೂ ಹೆಚ್ಚು TDA ಅಪರಾಧಿಗಳನ್ನು ಮೈಸೂರು ಹಾಗೂ ಕೊಯಂಬತ್ತೂರು ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಈ ವಿಷಯ ವೀರಪ್ಪನಿಗೂ ಗೊತ್ತಾಗುತ್ತೆ ಮತ್ತು ಅವನು ತುಂಬ ಖುಷಿ ಪಡ್ತಾನೆ. ರಾಜ್ಕುಮಾರ್ ಅವರ ಬಳಿ ಬಂದು, ಅಯ್ಯ, ನನ್ನ ಕೆಲಸ ಈಡೇರಿದೆ, ನಾನು ನಿಮ್ಮನ್ನು ನಾಳೆನೇ ಕಳಿಸಿಬಿಡ್ತೀನಿ ಅಂತ ಹೇಳಿದಾಗ ಅಲ್ಲಿ ಇದ್ದವರಿಗೆಲ್ಲ ಬಹಳ ಖುಷಿಯಾಗುತ್ತೆ. ಆದರೆ ಅಷ್ಟರಲ್ಲೇ ವೀರಪ್ಪನ ಕೈಯಲ್ಲಿ ಸತ್ತಿದ್ದ ಫಾರೆಸ್ಟ್ ಆಫೀಸರ್ ಅವರ ತಂದೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಹಾಕ್ತಾರೆ. ಅದೇನು ಅಂದರೆ, ಕೇವಲ ರಾಜ್ ಅವರಿಗಾಗಿ ಇಂತಹ ದೊಡ್ಡ ಕೊಲೆಗಾರನಿಗೆ ಸಹಾಯ ಮಾಡಿದವರನ್ನು ಬಿಟ್ಟಿರೋದು ಎಷ್ಟು ಸರಿ ಅಂತ ಅವರು ಕೇಳ್ತಾರೆ. ಆಗ ಸುಪ್ರೀಂ ಕೋರ್ಟ್ ಕರ್ನಾಟಕ ಗೌರ್ಮೆಂಟ್ ಮಾಡಿದ್ದು ತಪ್ಪು, ಯಾರನ್ನೆಲ್ಲ ಬಿಡುಗಡೆ ಮಾಡಿದ್ದೀರೋ ಅವರನ್ನೆಲ್ಲ ಮತ್ತೆ ಜೈಲಿಗೆ ಹಾಕಿ ಅಂತ ಆದೇಶ ಕೊಡುತ್ತೆ. ಆಗ ವೀರಪ್ಪನಿಗೆ ತುಂಬ ಕೋಪ ಬರುತ್ತೆ. ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ತುಂಬ ಕೋಪಗೊಳ್ತಾನೆ. ಆಗ ವೀರಪ್ಪನ ಸಹಚರರು, ಅಣ್ಣ, ಈ 4 ಜನರಲ್ಲಿ ಒಬ್ಬರನ್ನು ಸಾಯಿಸಿದರೆ ಸರ್ಕಾರ ನಮ್ಮ ಮಾತು ಕೇಳುತ್ತೆ, ಇಲ್ಲ ಅಂದರೆ ಹೀಗೆ ನಮ್ಮನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಈ ವಿಷಯ ಹೇಗೋ ನಾಗಪ್ಪನ ಕಿವಿಗೆ ಬೀಳುತ್ತೆ. ಆಗ ನಾಗಪ್ಪ ಯೋಚಿಸ್ತಾರೆ, ಹಾಗೇನಾದರೂ ಯಾರನ್ನಾದರೂ ಕೊಲ್ಲೋದಾದರೆ ಯಾರನ್ನ ಕೊಲ್ಲಬಹುದು ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಚಿಕ್ಕ ಗಾಯ ಮಾಡೋದಕ್ಕೂ ಇವರಿಗೆ ಧೈರ್ಯ ಇಲ್ಲ. SA ಗೋವಿಂದರಾಜು ಅವರು ರಾಜ್ಕುಮಾರ್ ಅವರ ಅಳಿಯ, ನಾಗೇಶ್ ಕೂಡ ರಾಜ್ ಅವರ ಸಂಬಂಧಿಕರೇ, ಇನ್ನು ನಾನು ಮಾತ್ರ ಹೊರಗಿನವನು. ಹೀಗಾಗಿ ಇವರು ಸಾಯಿಸಿದ್ರೆ ನನ್ನನ್ನೇ ಸಾಯಿಸೋದು ಅಂತ ಹೆದರಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ಲ್ಯಾನ್ ಮಾಡ್ತಾರೆ. ವೀರಪ್ಪನ್ ಗ್ಯಾಂಗಲ್ಲಿರೋ 9 ಜನರಲ್ಲಿ 7 ಜನ ವಾರದ 1 ದಿನ ರೇಷನ್ ತರೋಕೆ ಸಿಟಿಗೆ ಹೋಗ್ತಾ ಇದ್ರು. ಮತ್ತೆ ಅವರು ವಾಪಸ್ ಬರೋದು ಮಾರನೇ ದಿನಾನೇ. ಹೀಗಾಗಿ ಆ ದಿನ ನಾಗಪ್ಪ ವೀರಪ್ಪನ ಮೇಲೆ ಮಚ್ಚಿನಿಂದ ದಾಳಿ ಮಾಡ್ತಾನೆ. ಅದೇ ಸಮಯದಲ್ಲಿ ವೀರಪ್ಪನ ಗ್ಯಾಂಗ್ನಲ್ಲಿದ್ದ ಒಬ್ಬ ಅವನನ್ನು ಹಿಡ್ಕೋತಾನೆ. ಅವನಿಂದ ಹೇಗೋ ತಪ್ಪಿಸಿಕೊಂಡು ಆ ಕತ್ತಲ ರಾತ್ರಿಯಲ್ಲಿ ಓಡೋದಕ್ಕೆ ಶುರು ಮಾಡ್ತಾರೆ ನಾಗಪ್ಪ. ಉಳಿದವರಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಬೆಳಿಗ್ಗೆ ಎದ್ದು ನೋಡಿದ್ರೆ ವೀರಪ್ಪನ ತಲೆಗೆ 28 ಸ್ಟಿಚ್ ಬಿದ್ದಿತ್ತು. ನಾಗಪ್ಪನ ಅದೃಷ್ಟನೋ ಏನೋ ಹೇಗೋ ಮಾಡಿ ಮಾರನೇ ದಿನ ಬೆಂಗಳೂರನ್ನು ತಲುಪೇ ಬಿಡ್ತಾನೆ. ನಾಗಪ್ಪ ವೀರಪ್ಪನ ಮೇಲೆ ಹಲ್ಲೆ ಮಾಡಿರೋ ದಿನ ನಕ್ಕೀರನ್ ಸಹ ಅಲ್ಲೇ ಇದ್ದ. ಆಗ ವೀರಪ್ಪನ ಅವನ ಹತ್ರ ಕೇಳ್ತಾನೆ, ಯಾಕೆ ಇಷ್ಟು ದಿನ ಆದರೂ ನನ್ನ ಬೇಡಿಕೆ ಈಡೇರ್ತಾ ಇಲ್ಲ ಅಂತ. ಆದರೆ ನಕ್ಕೀರನ್ ಕಡೆಯಿಂದ ಸರಿಯಾದ ಉತ್ತರ ವೀರಪ್ಪನಿಗೆ ಸಿಗೋದಿಲ್ಲ. ಆಗ ವೀರಪ್ಪನಿಗೆ ನಕ್ಕೀರನ್ ಮೇಲೆ ಡೌಟ್ ಬಂದು ತನ್ನ ತಂಡದ ಒಬ್ಬನನ್ನು ಚೆನ್ನೈಗೆ ಕಳಿಸಿ ಅಲ್ಲಿ ಏನಾಗ್ತಾ ಇದೆ ತಿಳ್ಕೊಂಡು ಬಾ ಅಂತ ಕಳಿಸ್ತಾನೆ. ಅವನು ಚೆನ್ನೈಗೆ ಬಂದು ನೋಡಿದ್ರೆ ಅಲ್ಲಿ ಕಥೆ ಬೇರೆನೇ ಇರುತ್ತೆ. ನಕ್ಕೀರನ್ನ ಒಂದು ಸ್ವಂತ ಮ್ಯಾಗಝಿನ್ ಇರುತ್ತೆ. ಅದರಲ್ಲಿ ವೀರಪ್ಪನ್ ರಾಜ್ಕುಮಾರ್ ಅವರ ಜೊತೆ ತೆಗೆಸಿಕೊಂಡ ಫೋಟೋಗಳನ್ನು ಪಬ್ಲಿಷ್ ಮಾಡ್ತಾ ಇರ್ತಾನೆ. ಇದರಿಂದ ಅವನ ಮ್ಯಾಗಝಿನ್ನ ಸೇಲ್ಸ್ ತುಂಬ ಜಾಸ್ತಿ ಆಗಿರುತ್ತೆ. ಕೋಟ್ಯಾಂತರ ರೂಪಾಯಿಗಳ ಹಣ ಕೂಡ ಗಳಿಸ್ಕೋತಾನೆ. ಒಂದು ವೇಳೆ ಈ ವಿಚಾರ ಬೇಗ ಮುಗಿದು ಹೋದರೆ ತನಗೆ ಮ್ಯಾಗಝಿನ್ನಲ್ಲಿ ಪ್ರಸಾರ ಮಾಡೋಕ್ಕೆ ಏನೂ ಇರಲ್ಲ ಅಂತ ಬೇಕಂತಾನೆ ಡಿಲೇ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ತಿಳ್ಕೊಂಡ ವೀರಪ್ಪನ ಗ್ಯಾಂಗ್ ಮೆಂಬರ್ ವೀರಪ್ಪನ ಬಳಿ ಹೋಗಿ ಎಲ್ಲ ವಿಷಯವನ್ನು ಹೇಳ್ತಾನೆ. ಇದರಿಂದ ಕೋಪಗೊಂಡ ವೀರಪ್ಪನ್ ನಕ್ಕೀರನ್ ಮತ್ತೆ ಬರಲಿ ಅಂತ ಕಾಯ್ತಾ ಇರ್ತಾನೆ. ಇದೆಲ್ಲ ಆದಾಗ
ತುಂಬ ದಿನ ಕಳೆದು ಹೋಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ರಿಲೀಸ್ ಆಗಿರಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ದಂಗೆಗಳು ಎದ್ದಿರ್ತಾವೆ. ಕರ್ನಾಟಕದಲ್ಲಿರೋ ತಮಿಳರ ಮೇಲೆ ತುಂಬ ಹಲ್ಲೆಗಳು ಸಹ ನಡೆಯುತ್ತೆ. ಬರೀ ಕಿಡ್ನಾಪ್ ಆಗಿರೋದಕ್ಕೆ ಇಷ್ಟೊಂದು ಪ್ರತಿಭಟನೆ ನಡೀತಾ ಇದೆ. ಇನ್ನೇನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಾಡಿನಲ್ಲಿ ಏನಾದರೂ ಆದರೆ ತಮಿಳರಿಗೆ ಕನ್ನಡಿಗರು ಬದುಕಲಿಕ್ಕೆ ಬಿಡಲ್ಲ ಅಂತ ಟೆನ್ಷನ್ ಆಗ್ತಾನೆ ವೀರಪ್ಪನ್. ಹೀಗಾಗಿ ನೆಕ್ಸ್ಟ್ ಮೀಟಿಂಗ್ಗೆ ತಮಿಳುನಾಡಿನಲ್ಲಿ ತುಂಬ ಫೇಮಸ್ ಇದ್ದಂತಹ ನಡುಮಾರನ್ ಹಾಗೂ ಕೊಳತೂರು ಮಣಿಯನ್ನು ಕರೆಸ್ತಾನೆ. ಆಗ ಅವರಿಬ್ಬರು, ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯಾ, ಒಂದು ವೇಳೆ ರಾಜ್ ಅವರಿಗೆ ಏನಾದರೂ ಆದರೆ ಕನ್ನಡಿಗರು ತಮಿಳರನ್ನು ಸುಮ್ಮನೆ ಬಿಡಲ್ಲ ಅಂತ ಅರ್ಥ ಮಾಡಿಸ್ತಾರೆ. ಆಗ ವೀರಪ್ಪನ್, ಸರಿಯಯ್ಯ, ಆದರೆ ಈಗ ಎಸ್.ಎ. ಗೋವಿಂದರಾಜು ಅವರನ್ನು ಕರೆದುಕೊಂಡು ಹೋಗಿ ಅವರ ಆರೋಗ್ಯ ಸರಿಯಿಲ್ಲ, ಉಳಿದವರನ್ನು ಸ್ವಲ್ಪ ದಿನದ ನಂತರ ಕಳಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಗೋವಿಂದರಾಜು ಅವರಿಗೆ ಡಾಕ್ಟರ್ ರಾಜ್ ಅವರನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇರೋದಿಲ್ಲ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರೇ ಸಮಾಧಾನ ಮಾಡಿ ಹೋಗು ಅಂತ ಕಳಿಸ್ತಾರೆ. ಅದಾದ ನಂತರ ಸ್ವಲ್ಪ ದಿನದಲ್ಲಿ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಡೋದಕ್ಕೆ ಒಪ್ಕೋತಾನೆ. ಆದರೆ ಅದರ ಬದಲಿಗೆ 100 ಕೋಟಿ ರೂಪಾಯಿಗಳ ಹಣವನ್ನು ಕೇಳ್ತಾನೆ. ಆಗ ಸರ್ಕಾರ ಕೊಳತೂರು ಮಣಿಯವರ ಮೂಲಕ ಬಾರ್ಗೇನ್ ಮಾಡಿಸಿ 100 ಕೋಟಿಯಿಂದ 10 ಕೋಟಿಗೆ ತರ್ತಾರೆ. 10 ಕೋಟಿಗೆ ವೀರಪ್ಪನ್ ಸಹ ಒಪ್ಪಿಕೊಳ್ತಾನೆ. ಅದು 15 ನವೆಂಬರ್ 2000 ಬೆಳಗ್ಗಿನ ಸಮಯ. ನಡುಮಾರನ್ ಹಾಗೂ ಕೊಳತೂರು ಮಣಿ ವೀರಪ್ಪನ್ ಹೇಳಿದ ಜಾಗಕ್ಕೆ 10 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಡಾಕ್ಟರ್ ರಾಜ್ ಅವರನ್ನು ಬಿಡಿಸಿಕೊಂಡು ಬರ್ತಾರೆ. ಬಿಟ್ಟು ಕಳಿಸಬೇಕಾದ್ರೆ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ತುಂಬ ಗೌರವದಿಂದ ಬಿಡ್ಕೊಳ್ತಾನೆ. ಈ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಿಡ್ನಾಪ್ ಮಾಡೋ ಮೊದಲು 150ಕ್ಕೂ ಹೆಚ್ಚು ಜನರನ್ನು ಸಾಯಿಸಿದ್ದ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಯ್ಯ ಅಂತ ಕರೀತಾ ತುಂಬ ರೆಸ್ಪೆಕ್ಟಿಂದ ನೋಡ್ಕೋತಾ ಇದ್ದ. ಒಂದು ದಿನಾನೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಏಕವಚನದಲ್ಲಿ ಮಾತಾಡಿಲ್ವಂತೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ತಾನು ಕಿಡ್ನಾಪ್ ಆಗಿದ್ದೀನಿ ಅಂತ ಅನಿಸ್ತಾನೆ ಇರಲಿಲ್ವಂತೆ. ಅವನು ನನ್ನನ್ನು ಕಿಡ್ನಾಪ್ ಮಾಡದೇ ಇದ್ದಿದ್ರೆ ನಿಸರ್ಗದ ಮಧ್ಯೆ ಇರೋ ಅನುಭವನೇ ನನಗೆ ಸಿಗ್ತಾ ಇರಲಿಲ್ಲ ಅಂತ ಹೇಳಿದ್ರಂತೆ. ಅದೇನೇ ಆದರೂ ಕೊನೆಗೆ ಯಾವುದೇ ಅಪಾಯ ಆಗದೆ ಡಾಕ್ಟರ್ ರಾಜ್ಕುಮಾರ್ ಅವರು ಮರಳಿ ಬೆಂಗಳೂರಿಗೆ ಬರ್ತಾರೆ. ಇದಿಷ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ಕತೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.